ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ವಚನ ಸಮೂಹ ಸಂಸ್ಥೆ ವತಿಯಿಂದ ಅನುಭವ ಮೆಗಾ ಸಿಟಿ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗುರುಬಸವೇಶ್ವರ ಸಂಸ್ಥಾನ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕರಾದ ಹವಾ ಮಲ್ಲಿನಾಥ್ ಮಹಾರಾಜರಿಗೂ ಹಾಗೂ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಈ ಒಂದು ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಮ್ಮ ಅಲ್ಲಂಪ್ರಭು ನಾವದಗೇರಿಯವರು ಮತ್ತು ಶಿವಕುಮಾರ್ ಸಾಲಿಯವರು ಅವರು ಈಗ ನಾನು 3D ನೋಡಿದ ಮೇಲೆ ಬಹುತೇಕ ಒಂದು ದೂರದೃಷ್ಟಿ ಇಟ್ಟುಕೊಂಡು ಎಷ್ಟು ಚಲೋ ಮಾಡ್ಯಾರಂತಂದ್ರೆ ನನಗನ್ನಿಸ್ತು ಈ ದೂರದೃಷ್ಟಿ ಪ್ರತಿಯೊಬ್ಬರಿಗಿದ್ದರೆ ಇದು ಭಾರತ ಸಮೃದ್ಧಿ ಭಾರತ ಆಗ್ತದೆ. ಇವತ್ತು ರಾಜಕೀಯ ವ್ಯವಸ್ಥೆ ಇರ್ಬೋದು, ಮತ್ತೊಬ್ಬರು ಯಾರು ಜವಾಬ್ದಾರಿ ಸ್ಥಾನ ಮೇಲೆ ಇದ್ದಾರೋ ಅವರೆಲ್ಲ ಯಾವುದೇ ಸ್ಥಾನ ಮೇಲೆ ಇರಲಿ, ಆ ದೂರದೃಷ್ಟಿ ಇದ್ದರೆ ಇಡೀ ಜಗತ್ತೇ ಭಾರತ ಕಡೆ ತಿರುಗ್ತದೆ. ಅಂದರೆ ಎಲ್ಲ ರೀತಿಯಿಂದ ಕೇವಲ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂಥ ನೆಲ ಅದು ಭಾರತ ಅಂತಕ್ಕಂಥದ್ದು. ಅದ್ರ ಜೊತೆ ಬೇರೆ ಬೇರೆ ಒಂದು ಆ್ಯಂಗಲ್ದಲ್ಲಿ ದೂರದೃಷ್ಟಿ ಇದ್ದರೂ ಅದು ಎಷ್ಟೆಲ್ಲ ಪ್ರಗತಿ ಆಗ್ತದಲ್ಲಿಕ್ಕೆ ನಮ್ಮ ಶಿವಕುಮಾರ್ ಸಾಲಿಯವರು, ಅಲ್ಲಂಪ್ರಭು ನಾವದಗೇರಿಯವರು ಇವರಿಬ್ಬರು ಕೂಡ್ಕೊಂಡು ಇದು ಏನು ಒಂದು 50 ವರ್ಷದ ಒಂದು ದೂರದೃಷ್ಟಿ ಇಟ್ಟುಕೊಂಡು, 20 ವರ್ಷದ ದೂರದೃಷ್ಟಿ ಇಟ್ಟುಕೊಂಡು ಇಲ್ಲೆಲ್ಲ ಜಗತ್ತೇ ಈ ಕಡೆ ಬಂದಾಗ ಅವರಿಗಲ್ಲೆಲ್ಲ ಬೇರೆ ವ್ಯವಸ್ಥೆ ಇದ್ದರೂ ಕೂಡ ಅವ್ರಿಗೆ ಇರಲಿಕ್ಕೇನು ವ್ಯವಸ್ಥೆಗಳು ಮಾಡ್ಯಾರಲ್ಲ, ಭಾಳ ಇದು ಒಂದು ಆದರ್ಶ ಕಾರ್ಯ, ಇದೊಂದು ಅನುಕರಣೀಯ ಕಾರ್ಯ. ಯಾಕಂದ್ರೆ ಒಂದು ತಾಯಿ ಯಾವ ರೀತಿ ತನ್ನ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿ ಯಾವ ರೀತಿ ಆರೈಕೆ ಮಾಡ್ತಾಳೋ ಆ ಒಂದು ದೂರದೃಷ್ಟಿ ಈ ಮೆಗಾ ಸಿಟಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಷ್ಟು ಚಲೋ ಮಾಡ್ಯಾರಂದ್ರೆ ಎಲ್ಲ ಇಲ್ಲಿ ಒಳಗೆ ಬಂದ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಹಿರಿಯರು, ಕಿರಿಯರು, ಸಣ್ಣವರು, ದೊಡ್ಡವರು ಮತ್ತು ಸನ್ಯಾಸಿಗಳಿಗೂ ವ್ಯವಸ್ಥೆ ಇಟ್ಟಕ್ಯಾರ. ಅಷ್ಟು ಆಶ್ರಮ ಮಾಡ್ಯಾರ. ಏನು ಇಲ್ಲಿ ಬಂದ್ರೆ ಹೆಂಗೆ ಅನ್ನಿಸ್ತದೆ ಅಂದ್ರೆ ಫಾರಿನ್ಗೆ ಹೋಗಿನಂಗೆ ಅನ್ನಿಸ್ತದೆ. ಅಷ್ಟು ಚಲೋ ಇಲ್ಲೆಲ್ಲ ಭಾಳ ಅದ್ಭುತವಾಗಿ ಮಾಡ್ಯಾರ. ಅದಕ್ಕೆ ವಾಸ್ತುಶಿಲ್ಪಿಯವರಾಗಿರ್ತಕ್ಕಂಥ ರಾತ್ರಿ ಹೊತ್ತು ಚಂದ್ರನ ಬೆಳಕು ಅಷ್ಟೇ ಕಾಣ್ತದೆ, ಹಗಲತ್ತು ಭೀ ಚಂದ್ರವ್ರು ಎಷ್ಟು ಚಲೋ ಮಾಡ್ಯಾರಲ್ಲಿಕ್ಕಿ ಶಿಲ್ಪಿ ನಮ್ಮ ಚಂದ್ರವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಿಜಕ್ಕೂ ಅದು ಎಲ್ಲ ನೋಡಿದ್ರೆ ನಮಗೂ ತಗೊಂಡು ಇಲ್ಲೇ ಇರ್ಬೇಕು ಅನಿಸ್ಲತ್ತದ, ಅಷ್ಟು ಚಲೋ ಮಾಡಿದ್ದಾರೆ. ನಿಜಕ್ಕೂ ಯಾವತ್ತೂ ನಮ್ಮಲ್ಲಿ ಗುರಿ ಚಲೋ ಇರಬೇಕು, ಹೋಗ್ತಕ್ಕಂಥ ದಾರಿ ಚಲೋ ಇರಬೇಕು, 100% ಯಶಸ್ವಿ ಆಗ್ತೀವಿ. ಅದು ಯಾವುದೇ ಇರಲಿ, ನಮ್ಮ ಮನಸ್ಸುದ್ದು ಇಟ್ಕೊಂಡು ಯಾವುದೇ ರೀತಿಯಿಂದ ನಿಸ್ವಾರ್ಥದಿಂದ ನಾವು ಒಳಗೆ ಪ್ರವೇಶ ಆದೀವಂದ್ರೆ ಅದು ಎಂಥದಿದ್ದರೂ ಸಕ್ಸಸ್ ಆಗ್ತೀವಿ. ಅಂಥ ಒಂದು ಕಲ್ಪನೆ ಇಟ್ಕೊಂಡು ಏನು ವಚನ ಸಮೂಹ ಸಂಸ್ಥೆದವರು ಅವ್ರ ಟೀಮ್ ಭಾಳ ಚಲೋ ಅದ. ಎಲ್ಲ ಇಡೀ ನಮ್ಮ ಜಿಲ್ಲೆ ತುಂಬ ಭಾಳ ಅಂದ್ರೆ ಭಾಳ ಒಬ್ಬರಿಗಿಂತ ಒಬ್ಬರು ಅವರೆಲ್ಲ ಬಸವಣ್ಣವ್ರ ನಿಷ್ಠಾವಂತ ಪ್ಯೂರ್ ವ್ಯಕ್ತಿತ್ವ ಅವರೆಲ್ಲ ಇದಾರಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅವರೆಲ್ಲ ಒಬ್ಬರಿಗಿಂತ ಒಬ್ಬರು ಅದ್ರ ಸಲಕ್ಕೆ ನಮ್ಮ ಇವ್ರಿಗೆ ಹೇಳಿದ್ದೀವಿ ನಾವು, ನಮ್ಮ ಟೋಕ್ರಿ ಅವ್ರಿಗೆ, ಈಗ ನಿಮ್ಮ ಮನೆಗೆ ಏನಿಲ್ಲ
ನೀವು ಮುಗೀತೀಗ ನೀವು ಇಲ್ಲೇ ಇರ್ರಿ ಅಂತ ಹೇಳಿದೆವು ನಾವು. ಯಾಕಂದ್ರೆ ಅವ್ರು ರಿಟೈರ್ಮೆಂಟ್ ಆಗ್ಯಾರ, ಅವರು ಸಮಾಜಕ್ಕೆ ಆಲ್ರೆಡಿ ಫುಲ್ ಟೈಮ್ ಅರ, ಇನ್ನೂ ಪೂರ್ತಿ ಕೊಟ್ಟಾಗಿದ್ರೆ ಅಂದ್ರೆ ಇನ್ನೂ ಸಮಾಜ ಬೆಳೀತದ, ಶ್ರೀಮಂತ ಆಗ್ತದೆ ಅಂತಕ್ಕಂಥ ಕಳಕಳಿ ನಂದಿದೆ. ಮತ್ತು ಅವ್ರ ಬಲ್ಲ ಆ ಒಂದು ದೂರದೃಷ್ಟಿ ಅವ್ರ ಬಲ್ಲ ಇದೆ ಅಂತ ನಾ ಹಾಗೆ ಹೇಳಿದೆ. ಹೀಗಾಗಿ ಎಲ್ಲರೂ ಅಂಥವರೇ ಇದ್ದಾರೆ, ಒಬ್ಬರಿಗಿಂತ ಒಬ್ಬರು ಚಲೋ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಹಣ ಸಂಪತ್ತು ಅವೆಲ್ಲ ಹೆಚ್ಚಾಕಮ್ಮ ಆಗ್ತಾ ಇರ್ತಾವೆ. ಅದರಕ್ಕಿಂತನೂ ಏನು ಪ್ರೇಮ ಪ್ರೀತಿ ಇರ್ತದಲ್ಲ ಅದೇ ಶಾಶ್ವತ ಇರ್ತದೆ. ಅಂಥ ಮನಸ್ಸುಗಳು ಕೂಡ್ಕೊಂಡ್ರೆ ಇಂಥ ಸಂಸ್ಥೆ ಕಟ್ಲಿಕ್ಕೆ ಆಗ್ತದೆ. ಅದಕ್ಕೆ ಸಾಲಿಯವ್ರಿಗಿಂತ ಅಲ್ಲಂಪ್ರಭುವ್ರಿಗಿಂತ ಸಾಲಿಯವ್ರು ಒಬ್ರಿಗಿಂತ ಒಬ್ಬರದು ಅಲ್ಲಿ ದೊಡ್ಡ ಯೋಗದಾನ ಇದೆ. ಅವ್ರದ್ದು ಯೋಗದಾನಕ್ಕೆಲ್ಲರೂ ಕೈ ಜೋಡಿಸಿದ್ದು ನಿಜಕ್ಕೂ ಇದು ಒಂದು ಭಾರತಕ್ಕೆ ಗೌರವ ಕೊಟ್ಟಂಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಪರಮ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಇದು ಬೇಗ ಬೇಗ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದಕ್ಕೆಲ್ಲರೂ ಸಹಕಾರ ಇರಬೇಕು. ಅದಕ್ಕೆಲ್ಲರ ಸಹಕಾರ ಇದ್ದಾಗ ಎಲ್ಲ ರೀತಿಯಿಂದ ಅದು ಆದಷ್ಟು ಬೇಗ ಆಗ್ತದೆ. ಇಡೀ ಜಗತ್ತು ಈ ಕಡೆ ಬಂದಾಗ ಅವ್ರಿಗೆ ಉಳ್ಕೊಲಿಕ್ಕೆ ತಾಯಿಯ ಆರೈಕೆ ಇಲ್ಲಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ.